ಎಲ್ರಿಗೂ ನಮಸ್ಕಾರ. ಈ ಬಾರಿಯ ದಕ್ಷಿಣ ಕನ್ನಡ ಜಿಲ್ಲಾ ಮೊಬೈಲ್ ರಿಟೇಲ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಪ್ರಶಾಂತ್ ಸಣಿ, ಕಾರ್ಕಳದ ಬಾಲಾಜಿ ಮೊಬೈಲ್ಸ್ನ ಮಾಲಕನಾದ ನಾನು ಈ ಬಾರಿಯ ಅಧ್ಯಕ್ಷತೆ ನನ್ನ ಪಾಲಿಗಾಗಿದೆ. ವರ್ಷಂಪ್ರತಿ ಆಗುವ ಕ್ರೀಡಾಕೂಟ, ಪ್ರತಿ ಬಾರಿ ಈ ಕ್ರೀಡಾಕೂಟ ನಮ್ಮ ಮಂಗಳೂರಲ್ಲಿ ಆಗ್ತಿತ್ತು. ಈ ಬಾರಿ ಅಧ್ಯಕ್ಷನಾದ ಮೇಲೆ ಈ ಒಂದು ನಮ್ಮ ಸದುಪಯೋಗ ನಮ್ಮ ಕಾರ್ಕಳಕ್ಕೆ ಒದಗಿದ ಮೇಲೆ ಕಾರ್ಕಳದಲ್ಲಿ ಒಂದು ಅದ್ದೂರಿಯಾಗಿ ಒಂದು ಕ್ರೀಡಾಕೂಟ ಮಾಡಬೇಕಂತ ಒಂದು ಆಲೋಚನೆ. ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮ ಬಾಲಾಜಿ ಮೊಬೈಲ್ಸ್ನ ಅಂಗಡಿ ಎಲ್ಲ ನಮ್ಮ ಸದಸ್ಯರು ಹಾಗೂ ಕಾರ್ಕಳ ಯೂನಿಯನ್ನ ಅಧ್ಯಕ್ಷರ ಸಹಯೋಗದೊಂದಿಗೆ ಈ ಒಂದು ಅದ್ದೂರಿಯಾಗಿ ಕ್ರೀಡಾಕೂಟ ನಡೀತಿದೆ. ನೀವು ನೋಡ್ಬೋದು, ಬೆಳಗಿಂದ ಉಪಹಾರದ ಜೊತೆಗೆ ನಮ್ಮ ಸೋಡಾ ಶರ್ಬತ್, ಮೆಷನ್, ನಮ್ಮ ಬಾಳೆಹಣ್ಣಿನ ಗೊನೆಗಳು, ಹಾಗೆ ನಮ್ಮ ಪೆಪ್ಸಿ ಮತ್ತು ಕಬ್ಬಿನ ಜ್ಯೂಸ್, ಕಲ್ಲಂಗಡಿ ಹಣ್ಣು, ಹೀಗೆ ಬೆಳಗಿಂದ ಸಂಜೆ ತನಕ ವಿವಿಧ ತಿಂಡಿ ತಿನಿಸುಗಳ ಜೊತೆಗೆ ನಾವಿನ್ನು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಎಲ್ಲರ ಸಹಕಾರದಿಂದ ನಾವು ಮಾಡ್ತಾಯಿದ್ದೇವೆ. ಮಧ್ಯಾಹ್ನದ ಭೋಜನ ಕೂಡ ಆಗ್ಬೋದು, ರುಚಿಕರವಾದ ಭೋಜನ. ಇದೆಲ್ಲ ಈ ಬಾರಿ ಸ್ಪಾನ್ಸರ್ ಬಾಲಾಜಿ ಮೊಬೈಲ್ ವಹಿಸ್ಕೊಂಡಿವೆ. ಯಾಕೆಂದರೆ ಅತಿಥಿ ದೇವೋ ಭವ ಅಂತ ಹೇಳ್ತೇವೆ ನಾವು. ಹಾಗೂ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕ್ರೀಮ್ ಹಬ್ನ ಮಾಲಕರಾದ ಮುರಳಿಕಿನಿಯವರು ತಮ್ಮ ನಮ್ಮ ಅಸೋಸಿಯೇಷನ್ಗೆ ಪ್ರೀತಿಯಿಂದ ಐಸ್ ಕ್ರೀಮನ್ನು ಅವರ ಲೆಕ್ಕದಲ್ಲಿ ಈ ಸಲ ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾವು ಧನ್ಯವಾದ ಹೇಳ್ತೇವೆ. ಯಾಕೆಂದರೆ ಒಂದು ಅಸೋಸಿಯೇಷನ್ ಅಂದುಕೊಳ್ಳಿ ಅವರು ನಮ್ಮ ಗೆಳೆಯರು. ಅಸೋಸಿಯೇಷನ್ ಊಟದ ಹೊತ್ತಿಗೆ ಒಂದು ಐಸ್ ಕ್ರೀಮ್ ಕೊಡಬೇಕಂತ ಒಂದು ನಿರ್ಧರಿಸಿದ್ರು. ಅದಕ್ಕಾಗಿ ಅವರಿಗೆ ಹೇಳಿದೆ ಐಸ್ ಕ್ರೀಮ್ ಬೇಕು. ಅದಕ್ಕಾಗಿ ಸಂಪೂರ್ಣ ಐಸ್ ಕ್ರೀಮ್ ಅವರ ಲೆಕ್ಕದಲ್ಲಿ ಒಂದು ನಮ್ಮ ಕ್ರೀಡಾಕೂಟಕ್ಕೆ ಅವರಿಗೂ ಕೂಡ ನಾವು ಧನ್ಯವಾದ ಹೇಳ್ತೇವೆ. ಹಾಗೆ ಒಂದು ಯಶಸ್ವಿ ಕ್ರೀಡಾಕೂಟಕ್ಕೆ ಸಹಕರಿಸಿದ ಎಲ್ಲರಿಗೂ, ಬಂದಂಥ ದೂರದ ನಮ್ಮ ಸುಳ್ಯ ಆಗ್ಬೋದು, ಪುತ್ತೂರು, ಬಿಸಿ ರೋಡ್, ಬಂಟ್ವಾಳ, ಬೆಳ್ತಂಗಡಿ, ಮೂಡುಬಿದ್ರೆ ಹಾಗೂ ಕಾರ್ಕಳ ಎಲ್ಲ ನಮ್ಮ ತಂಡದ ಎಲ್ಲ ಸದಸ್ಯರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಮುಂದಿನ ಬಾರಿ ಇದಕ್ಕಿಂತ ಒಂದು ಒಳ್ಳೆ ರೀತಿಯಲ್ಲಿ ಒಂದು ನಮ್ಮ ಅಸೋಸಿಯೇಷನ್ ನಡೀಲಿ ಅಂತ ಹೇಳ್ತಾ ಈ ಒಂದು 2 ಮಾತು ಮುಗಿಸ್ತೇನೆ. ಧನ್ಯವಾದ. ದಕ್ಷಿಣ ಕನ್ನಡ ಮೊಬೈಲ್ ರಿಟೇಲರ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ ಪ್ರಶಾಂತ್ ಶೆಣೆಯವರ ನೇತೃತ್ವದಲ್ಲಿ ಇವತ್ತು ಸ್ವರಾಜ್ ಮೈದಾನದಲ್ಲಿ ಒಂದು ಭಾರಿ ದೊಡ್ಡ ಮಟ್ಟದ ಕ್ರಿಕೆಟ್ ಪಂದ್ಯಾಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಎಲ್ಲ ದಕ್ಷಿಣ ಕನ್ನಡದ ಎಲ್ಲ ಜಿಲ್ಲೆಯಿಂದ ಹಾಗೂ ನಮ್ಮ ಕಾರ್ಕಳ ವಲಯದವರು ಕೂಡ ಇವತ್ತು ಭಾಗವಹಿಸ್ತಾ ಇದ್ದಾರೆ. ಒಂದು ಬೆಳಗಿನಿಂದ ಇಲ್ಲಿ ಉಪಹಾರ ವ್ಯವಸ್ಥೆ, ಜ್ಯೂಸ್ ವ್ಯವಸ್ಥೆ, ಮಧ್ಯಾಹ್ನದ ಊಟದ ವ್ಯವಸ್ಥೆ ಎಲ್ಲ ಪ್ರಶಾಂತ್ ಶೆಣೆಯವರು ಮಾಡಿದ್ದಾರೆ. ಅವರ ನೇತೃತ್ವದಲ್ಲಿ ಒಂದು ಭಾರಿ ದೊಡ್ಡ ಮಟ್ಟದ ಪಂದ್ಯಾಕೂಟ ಇವತ್ತು ನಡೀತಾ ಇದೆ. ಎಲ್ರಿಗೂ ಶುಭವಾಗಲಿ.